ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ NEP ರಿವೈಸ್ಡ್ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ 2 ಅಂಕದ ಪ್ರಶ್ನೋತ್ತರಗಳ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಪೂರ್ತಿಯಾಗಿ ನೋಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. 1. ಮಾನವ ಸಂಪನ್ಮೂಲ ನಿರ್ವಹಣೆ ಎಂದರೇನು? ಮಾನವ ಸಂಪನ್ಮೂಲ ನಿರ್ವಹಣೆ HRM ಎಂದರೆ ಒಂದು ಸಂಸ್ಥೆಯಲ್ಲಿ ಜನರ ನಿರ್ವಹಣೆಗೆ ಸಂಬಂಧಿಸಿದ ಕಾರ್ಯತಂತ್ರದ ವಿಧಾನ. ಇದು ಉದ್ಯೋಗಿಗಳ ಸಾಮರ್ಥ್ಯಗಳನ್ನು ಗರಿಷ್ಠಗೊಳಿಸುವ ಮೂಲಕ ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. 2. ಕೆಲಸದ ಜೀವನ ಸಮತೋಲನ ಎಂದರೇನು? ಕೆಲಸದ ಜೀವನ ಸಮತೋಲನ ಎಂದರೆ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ಆದ್ಯತೆಗಳ ನಡುವೆ ಸಮತೋಲನವನ್ನು ಸಾಧಿಸುವುದು. ಇದು ಕೆಲಸದ ಜವಾಬ್ದಾರಿಗಳು ಮತ್ತು ವೈಯಕ್ತಿಕ ಜೀವನದ, ಕುಟುಂಬ ಹವ್ಯಾಸಗಳು, ಆರೋಗ್ಯ ನಡುವೆ ಸಮಯ ಮತ್ತು ಶಕ್ತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ. ಇದರಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಬಹುದು. 3. ಕೆಲಸದ ವಿವರಣೆ ಎಂದರೇನು? ಕೆಲಸದ ವಿವರಣೆ ಜಾಬ್ ಡಿಸ್ಕ್ರಿಪ್ಷನ್ ಎಂದರೆ ಒಂದು ನಿರ್ದಿಷ್ಟ ಹುದ್ದೆಯ ಪ್ರಮುಖ ಕರ್ತವ್ಯಗಳು, ಜವಾಬ್ದಾರಿಗಳು, ವರದಿ ಮಾಡುವ ಸಂಬಂಧಗಳು, ಅಗತ್ಯವಿರುವ ಅರ್ಹತೆಗಳು ಮತ್ತು ಕೌಶಲ್ಯಗಳನ್ನು ವಿವರಿಸುವ ಲಿಖಿತ ಹೇಳಿಕೆ. ಇದು ನೇಮಕಾತಿ, ಕಾರ್ಯಕ್ಷಮತೆ, ಮೌಲ್ಯಮಾಪನ ಮತ್ತು ತರಬೇತಿಗೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ. 4. ನೇಮಕಾತಿ ಎಂದರೇನು? ನೇಮಕಾತಿ ರಿಕ್ರೂಟ್ಮೆಂಟ್ ಎಂದರೆ ಒಂದು ಸಂಸ್ಥೆಯಲ್ಲಿನ ಖಾಲಿ ಹುದ್ದೆಗಳಿಗೆ ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸುವ, ಆಕರ್ಷಿಸುವ, ಆಯ್ಕೆ ಮಾಡುವ, ಸಂದರ್ಶಿಸುವ, ನೇಮಿಸುವ ಮತ್ತು ಅವರನ್ನು ಸಂಸ್ಥೆಗೆ ಪರಿಚಯಿಸುವ ಪ್ರಕ್ರಿಯೆ. ಇದರ ಮುಖ್ಯ ಗುರಿ ಸಮರ್ಥ ಮತ್ತು ಅರ್ಹ ಉದ್ಯೋಗಿಗಳಿಂದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದು. 5. ಪರಿಚಯಿಸುವಿಕೆಯನ್ನು ಅರ್ಥೈಸಿರಿ. ಪರಿಚಯಿಸುವಿಕೆ, ಇಂಡಕ್ಷನ್ ಅಥವಾ ಆನ್ಬೋರ್ಡಿಂಗ್ ಎಂದರೆ ಹೊಸ ಉದ್ಯೋಗಿಯನ್ನು ಸಂಸ್ಥೆಗೆ ಸ್ವಾಗತಿಸುವ ಮತ್ತು ಅವರಿಗೆ ಕಂಪನಿಯ ಸಂಸ್ಕೃತಿ, ನೀತಿಗಳು, ಕಾರ್ಯವಿಧಾನಗಳು ಮತ್ತು ಅವರ ನಿರ್ದಿಷ್ಟ ಕೆಲಸದ ಪಾತ್ರದ ಬಗ್ಗೆ ಪರಿಚಿತರನ್ನಾಗಿ ಮಾಡುವ ಪ್ರಕ್ರಿಯೆ. ಇದು ಹೊಸ ಉದ್ಯೋಗಿಗಳು ಬೇಗನೆ ಸಂಸ್ಥೆಯ ಭಾಗವಾಗಲು ಮತ್ತು ಉತ್ಪಾದಕ ಸದಸ್ಯರಾಗಲು ಸಹಾಯ ಮಾಡುತ್ತದೆ. 6. ತರಬೇತಿಯ ಯಾವುದೇ 2 ಉದ್ದೇಶಗಳನ್ನು ಬರೆಯಿರಿ. ತರಬೇತಿಯ 2 ಪ್ರಮುಖ ಉದ್ದೇಶಗಳು: ಉದ್ಯೋಗಿಗಳ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸುವುದು. ತರಬೇತಿಯು ಉದ್ಯೋಗಿಗಳಿಗೆ ಹೊಸ ಕೌಶಲ್ಯಗಳನ್ನು ಪಡೆಯಲು ಅಥವಾ ಅಸ್ತಿತ್ವದಲ್ಲಿರುವ ಕೌಶಲ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಅವರು ತಮ್ಮ ಪಾತ್ರಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತಾರೆ. ಕಾರ್ಯಕ್ಷಮತೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವುದು. ಉದ್ಯೋಗಿಗಳಿಗೆ ಅಗತ್ಯವಿರುವ ಸಾಧನಗಳು, ತಿಳುವಳಿಕೆ ಮತ್ತು ಆತ್ಮವಿಶ್ವಾಸವನ್ನು ಒದಗಿಸುವ ಮೂಲಕ ತರಬೇತಿಯು ಉತ್ತಮ ಕೆಲಸದ ಕಾರ್ಯಕ್ಷಮತೆ ಮತ್ತು ಒಟ್ಟಾರೆ ಸಾಂಸ್ಥಿಕ ಉತ್ಪಾದಕತೆಗೆ ನೇರವಾಗಿ ಕೊಡುಗೆ ನೀಡುತ್ತದೆ. 7. ಬಡ್ತಿ ಪ್ರಮೋಷನ್ಯನ್ನು ವ್ಯಾಖ್ಯಾನಿಸಿ. ಬಡ್ತಿ ಪ್ರಮೋಷನ್ ಎಂದರೆ ಒಬ್ಬ ಉದ್ಯೋಗಿಯು ಸಂಘಟನಾ ಕ್ರಮಾನುಗತದಲ್ಲಿ ತನ್ನ ಶ್ರೇಣಿ ಅಥವಾ ಸ್ಥಾನದಲ್ಲಿ ಮೇಲಕ್ಕೆ ಹೋಗುವುದು. ಇದು ಸಾಮಾನ್ಯವಾಗಿ ಹೆಚ್ಚಿದ ಜವಾಬ್ದಾರಿ, ಹೆಚ್ಚಿನ ಸ್ಥಾನಮಾನ ಮತ್ತು ಹೆಚ್ಚಿದ ಸಂಬಳವನ್ನು ಒಳಗೊಂಡಿರುತ್ತದೆ. 8. ಕಾರ್ಯಾಧಾರಿತ ವೇತನ ಪದ್ಧತಿ ಎಂದರೇನು? ಕಾರ್ಯಾಧಾರಿತ ವೇತನ ಪದ್ಧತಿ ಪೀಸ್ ರೇಟ್ ಸಿಸ್ಟಮ್ ಎಂದರೆ ಒಂದು ವೇತನ ಪಾವತಿ ವಿಧಾನವಾಗಿದ್ದು, ಇದರಲ್ಲಿ ಉದ್ಯೋಗಿಗಳಿಗೆ ಗಂಟೆ ಅಥವಾ ವಾರದ ವೇತನದ ಬದಲಾಗಿ ಅವರು ಉತ್ಪಾದಿಸುವ ಪ್ರತಿ ಯೂನಿಟ್ ಉತ್ಪನ್ನಕ್ಕೆ ಅಥವಾ ಪೂರ್ಣಗೊಳಿಸುವ ಪ್ರತಿ ಕಾರ್ಯಕ್ಕೆ ನಿಗದಿತ ದರದಲ್ಲಿ ಪಾವತಿಸಲಾಗುತ್ತದೆ. ಈ ವ್ಯವಸ್ಥೆಯು ಉತ್ಪಾದಕತೆಯನ್ನು ಉತ್ತೇಜಿಸುತ್ತದೆ, ಏಕೆಂದರೆ ಹೆಚ್ಚು ಉತ್ಪಾದನೆಯು ಹೆಚ್ಚಿನ ಗಳಿಕೆಗೆ ಕಾರಣವಾಗುತ್ತದೆ. 9. ಕೆಲಸದ ಮೇಲಿನ ತರಬೇತಿಯ ಅರ್ಥವನ್ನು ನೀಡಿ. ಕೆಲಸದ ಮೇಲಿನ ತರಬೇತಿ ಆನ್ ದ ಜಾಬ್ ಟ್ರೈನಿಂಗ್ OJT ಎಂದರೆ ಕೆಲಸದ ಕಾರ್ಯಗಳನ್ನು ನಿರ್ವಹಿಸುವಾಗ ಹೊಸ ಕೌಶಲ್ಯಗಳು ಮತ್ತು ಜ್ಞಾನವನ್ನು ಕಲಿಯುವ ಪ್ರಾಯೋಗಿಕ ವಿಧಾನ. ಇದು ಸಾಮಾನ್ಯವಾಗಿ ಅನುಭವಿ ಉದ್ಯೋಗಿ ಅಥವಾ ಮೇಲ್ವಿಚಾರಕನು ಕಡಿಮೆ ಅನುಭವಿ ಕೆಲಸಗಾರನಿಗೆ ನಿಜವಾದ ಕೆಲಸದ ವಾತಾವರಣದಲ್ಲಿ ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ನೀಡುವುದನ್ನು ಒಳಗೊಂಡಿರುತ್ತದೆ. 10. ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ವ್ಯಾಖ್ಯಾನಿಸಿ. ಕಾರ್ಯಕ್ಷಮತೆ ಮೌಲ್ಯಮಾಪನ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಎಂದರೆ ಒಬ್ಬ ಉದ್ಯೋಗಿಯ ಕೆಲಸದ ಕಾರ್ಯಕ್ಷಮತೆ ಮತ್ತು ಸಂಸ್ಥೆಗೆ ಒಟ್ಟಾರೆ ಕೊಡುಗೆಯನ್ನು ವ್ಯವಸ್ಥಿತವಾಗಿ ಮತ್ತು ಆವರ್ತಕವಾಗಿ ಮೌಲ್ಯಮಾಪನ ಮಾಡುವುದು. ಇದು ಉದ್ಯೋಗಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅಳೆಯುವುದು, ರಚನಾತ್ಮಕ ಪ್ರತಿಕ್ರಿಯೆ ನೀಡುವುದು ಮತ್ತು ಭವಿಷ್ಯದ ಅಭಿವೃದ್ಧಿಗೆ ಗುರಿಗಳನ್ನು ನಿಗದಿಪಡಿಸುವುದನ್ನು ಒಳಗೊಂಡಿರುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.